Rashmi. Subject International Financial Management. Topic Foreign Direct Investment. Meaning, a foreign direct investment is an investment made by a firm or individual in one country into business interests located in another country. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಕಂಟ್ರಿಲಿ ಒಂದು ಆರ್ಗನೈಜೇಷನ್ ಅಥವಾ ಒಂದು ವ್ಯಕ್ತಿ ಇನ್ನೊಂದು ಕಂಟ್ರಿಯಲ್ಲಿ ಇರುವ ಬಿಸ್ನೆಸ್ನ ಇಂಟ್ರೆಸ್ಟ್ ಆಗಿ ಮಾಡಿದ ಇನ್ವೆಸ್ಟ್ ಆಗಿರುತ್ತೆ. ನೆಕ್ಸ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆರ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬೈ ಒನ್ ಕಂಪ್ನಿ ಇಂಟು ಅನದರ್ ಲೊಕೇಟೆಡ್ ಇನ್ ಅನದರ್ ಕಂಟ್ರಿ. ಅದೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಒಂದು ಕಂಪ್ನಿಯ ಇನ್ನೊಂದು ಕಂಟ್ರಿಲಿ ಮತ್ತೊಂದು ಕಂಪ್ನಿಗೆ ಇನ್ವೆಸ್ಟ್ ಆಗಿರುತ್ತೆ. Foreign direct investment are actively utilized in open markets rather than closed markets for investors. ಇನ್ವೆಸ್ಟರ್ಸ್ಗೆ ಕ್ಲೋಸ್ ಮಾರ್ಕೆಟ್ಗಳಿಗಿಂತ ಓಪನ್ ಮಾರ್ಕೆಟಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಯುಟಿಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದ ಬ್ಯೂರೋ ಆಫ್ ಎಕನಾಮಿಕ್ ಅನಾಲಿಸಿಸ್ ಕಂಟಿನ್ಯೂಸ್ಲಿ ಟ್ರ್ಯಾಕ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಇಂಟು ದ USA. ಅಂದರೆ ಬ್ಯೂರೋ ಆಫ್ ಎಕನಾಮಿಕ್ ಅನಾಲಿಸಿಸು ಕಂಟಿನ್ಯೂಸ್ ಆಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳನ್ನ US ಟ್ರ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆರ್ ಕಾಮನ್ಲಿ categorized as being first one horizontal, second one vertical, third one conglomerate. First one, horizontal. A horizontal direct investment refers to the investors establishing the same time of business operation in a foreign country as it operates in its home country. ಅಂದರೆ ಆರಿಜೆಂಟಲ್ ಅಂದರೆ ಒಂದು ಆರಿಜೆಂಟಲ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇನ್ವೆಸ್ಟರ್ಸ್ನ ಹೋಮ್ ಕಂಟ್ರಿಲಿ ಆಪ್ರೇಟರ್ಸ್ ಆಗಿ ವರ್ಕ್ ಮಾಡುವಂತೆ ಮಾಡುತ್ತೆ ಮತ್ತು ಫಾರಿನ್ ಕಂಟ್ರಿನಲ್ಲಿ ಸೇಮ್ ಟೈಪ್ ಬಿಸ್ನೆಸ್ನ ಆಪ್ರೇಷನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ರೆಫರ್ ಮಾಡುತ್ತೆ. ಎಕ್ಸಾಂಪಲ್ ಬಂದು ಎ ಸೆಲ್ ಫೋನ್ ಪ್ರೊವೈಡರ್ ಬೇಸ್ಡ್ ಇನ್ ದ ಯುನೈಟೆಡ್ ಸ್ಟೇಟ್ ಓಪನಿಂಗ್ಸ್ ಸ್ಟೋರ್ ಇನ್ ಎ ಚೀನಾ. ಅಂದರೆ ಚೀನಾದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಸೆಲ್ ಫೋನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್, ವರ್ಟಿಕಲ್. ಎ ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಈಸ್ ಒನ್ ಇನ್ ವಿಚ್ ಡಿಫರೆಂಟ್ ಬಟ್ ರಿಲೇಟೆಡ್ ಬಿಸ್ನೆಸ್ ಆಕ್ಟಿವಿಟೀಸ್ ಫ್ರಮ್ ದ ಇನ್ವೆಸ್ಟರ್ಸ್ ಮೇನ್ ಬಿಸ್ನೆಸ್ ಆರ್ ಎಸ್ಟಾಬ್ಲಿಷ್ಡ್ ಆರ್ ಅಕ್ವೈರ್ಡ್ ಇನ್ ಎ ಫಾರಿನ್ ಕಂಟ್ರಿ. such as when a manufacturing company acquires an interest in a foreign company that supplies parts or raw materials required for the manufacturing company to make its products. ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟರ್ಸು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ನ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನೇ ಫಾರಿನ್ ಕಂಟ್ರಿಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಎಕ್ಸಾಂಪಲ್ ಬಂದು ಒಂದು ಪ್ರೊವೈಡಿಂಗ್ ಕಂಪ್ನೀಸ್ಗಳಲ್ಲಿ ಪ್ರೊವೈಡಿಂಗ್ ಕಂಪ್ನಿಗೆ ಯೂಸ್ಫುಲ್ ಆಗೋ ಥರ ಪಾರ್ಟ್ಸ್ಗಳನ್ನ ಅಥವಾ ರಾ ಮೆಟೀರಿಯಲ್ಸ್ಗಳನ್ನ ರಿಕ್ವೈರ್ಡ್ ಮಾಡ್ತಾರೆ ಮತ್ತು ಫಾರಿನ್ ಕಂಪ್ನಿಯಲ್ಲಿ ಇಂಟ್ರೆಸ್ಟ್ ಇದ್ದಾಗ ಅವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಥರ್ಡ್ ಒನ್, ಕಾಂಗ್ಲೊಮೆರೇಟ್. One where a company or individual makes a foreign investment in a business that is unrelated to its existing business its home country. Since this type of investment involves entering an industry in which the investor has no previous experience, it often takes the form of the joint venture with a foreign company already operating in the industry. ಅಂದರೆ ಒಂದು ಕಂಪ್ನಿ ಅಥವಾ ಇನ್ವೆಸ್ಟರು ಹೋಮ್ ಕಂಟ್ರಿಲಿ ಬಿಸ್ನೆಸ್ಗೆ ಅನ್ರಿಲೇಟೆಡ್ ಆಗಿ ಬಿಸ್ನೆಸ್ನ ಫಾರಿನ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಫಾರಿನ್ನ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ.
ಮತ್ತು ಬಿಸ್ನೆಸ್ಸಲ್ಲಿ ಆಪ್ರೇಟರ್ಸ್ಗಳನ್ನ ಫಾರಿನ್ ಕಂಪ್ನಿಯೊಂದಿಗೆ ಜಾಯಿಂಟ್ ವೆಂಚರ್ನಲ್ಲಿ ಆಪ್ರೇಟಿಂಗ್ ಇಂಡಸ್ಟ್ರಿನ ತೆಗೆದುಕೊಳ್ಳುತ್ತಾರೆ. Last one, conclusion. Foreign direct investment in the short term are not necessarily positive in developing countries during the wars to competition over skilled labor. ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಶಾರ್ಟ್ ಟರ್ಮ್ ಆಗಿ ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸ್ಟಿಲ್ ಓವರ್ಗಳು ಡೆವಲಪಿಂಗ್ ಕಂಟ್ರೀಸ್ಗಳಾಗಿರುತ್ತೆ.